ಎಲ್ಲರಿಗೂ ಇವತ್ತಿನ ಈ ಒಂದು ಗಣರಾಜ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿದೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಅಂದ್ರೆ ನಾವು ಸ್ವಾತಂತ್ರ್ಯಗೊಂಡಂತದ್ದು 15ನೇ ಆಗಸ್ಟ್ 1947. ಅದನ್ನು ನಾವು ನಮ್ಮದೇ ಆದಂತ ಸಂವಿಧಾನವನ್ನು ರಚನೆ ಮಾಡಿ ಅಳವಡಿಸಿಕೊಂಡು ಅದನ್ನು ಜಾರಿಗೆ ತಂದಂತದ್ದು 26ನೇ ಜನವರಿ 1950. ಅಂದ್ರೆ ನಾವು ನಮ್ಮದೇ ಆಡಳಿತ ನಡೆಸತಕ್ಕಿರ್ತಕ್ಕಂಥದ್ದು ಈಗ 76 ವರ್ಷಗಳು ಕಳೆದು ಹೋಗಿದ್ದಾವೆ. 77ನೇ ವರ್ಷದಲ್ಲಿ ನಾವೆಲ್ಲ ಪಾದಾರ್ಪಣೆ ಮಾಡಿದ್ದೇವೆ. ಇವತ್ತಿನ ದಿವಸ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ, ಈ 76 ವರ್ಷದಲ್ಲಿ ನಾವೇನ್ ಮಾಡಿದ್ದೇವೆ, ಹಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ಭಾರತ ದೇಶ ಯಾವ ರೀತಿಯಲ್ಲಿ ಪ್ರಗತಿಯನ್ನು ಹೊಂದಿದೆ. ಬಂಧುಗಳೇ, ಸುಮಾರು 200 ವರ್ಷಗಳವರೆಗೆ ಪರಕೀಯರ ಆಡಳಿತದಲ್ಲಿದ್ದಂತ ಈ ಒಂದು ರಾಷ್ಟ್ರ, ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ವಲ್ಲಭಭಾಯ್ ಪಟೇಲ್ ರವರು, ಸುಭಾಷ್ ಚಂದ್ರ ಬೋಸ್ ರವರು, ಜವಾಹರ್ಲಾಲ್ ನೆಹರೂಜಿಯವರು, ಹೀಗೆ ಹಲವಾರು ಜನ, ಭಗತ್ ಸಿಂಗ್ ರವರು, ಚಂದ್ರಶೇಖರ್ ಆಜಾದ್ ರವರು, ಅವರ ಜೊತೆಯಲ್ಲಿ ಅಸಂಖ್ಯಾತ ಜನ ಈ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ್ದಾರೆ, ರಕ್ತ ಕೊಟ್ಟಿದ್ದಾರೆ, ಬಲಿದಾನ ಕೊಟ್ಟಿದ್ದಾರೆ. ಅವರೆಲ್ಲರ ತ್ಯಾಗದಿಂದ ಇವತ್ತು ನಾವು ದಾಸ್ಯದಿಂದ, ಬಂಧನದಿಂದ ಮುಕ್ತಗೊಂಡಿದ್ದೇವೆ. ಅವರೆಲ್ಲರಿಗೆ ಸ್ಮರಿಸಬೇಕಾಗ್ತದೆ. ಅದರ ಜೊತೆಯಲ್ಲಿ ಇವತ್ತು ನಾವು ನಮ್ಮದೇ ಆದಂತ ಏನೊಂದು ಬೃಹತ್ ಆದಂತ ಸಂವಿಧಾನ ಅಳವಡಿಸಿಕೊಂಡಿದ್ದೇವೆ. ಇದು ಇಡೀ ವಿಶ್ವದಲ್ಲಿ ಶ್ರೇಷ್ಠವಾದಂತ ಒಂದು ಸಂವಿಧಾನ. ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಸಮಾನವಾದಂತ ಹಕ್ಕನ್ನು ಕೊಟ್ಟು ಅವರಿಗೆ ಕರ್ತವ್ಯಗಳನ್ನು ಕೊಟ್ಟಂತದ್ದು ನಮ್ಮ ಸಂವಿಧಾನ. ಈ ಸಂವಿಧಾನ ರಚನೆಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಪರಿಶ್ರಮ ಮಾಡಿ ಇಂಥ ಒಂದು ವಿಶಿಷ್ಟವಾದಂತ ಸಂವಿಧಾನವನ್ನು ಕೊಟ್ಟಂತ ಶ್ರೇಯಸ್ಸು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಹೀಗಾಗಿ ನಾವು ವೇದಿಕೆ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿದಂತ ಎಲ್ಲಾ ಸ್ವಾತಂತ್ರ್ಯ ಸೇನಾನಿಗಳಿಗೆ, ಅವರೆಲ್ಲರಿಗೆ ನಾನು ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನೀವು ನೋಡಿ, ನಮ್ಮ ಸಂವಿಧಾನದಲ್ಲಿ ಇವತ್ತು ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೀವಿ. ಇವತ್ತು ನಮ್ಮ ಜಾತ್ಯತೀತವಾದಂತ ಒಂದು ರಾಷ್ಟ್ರ. ಇಲ್ಲಿರುವಂತ ಅನೇಕ ಜಾತಿ, ಅನೇಕ ಭಾಷೆ, ಅನೇಕ ಧರ್ಮೀಯ ಜನರಿದ್ದಾರೆ. ಇವತ್ತೆಲ್ಲರಿಗೂ ಸಮಾನವಾದಂತದ್ದು, ಎಲ್ಲರಿಗೂ ಇವತ್ತು ಈ ನೆಲದ ಕಾನೂನು ಒಂದೇ ಅನ್ನುವಂತ ರೀತಿಯಲ್ಲಿ ಇವತ್ತು ನಾವು ಅದನ್ನು ಜಾರಿಗೆ ತಂದಿದ್ದೇವೆ. ಇವತ್ತು ಸಂವಿಧಾನ ಅಳವಡಿಸಿಕೊಂಡು ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸುಮಾರು 76 ವರ್ಷಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ನಮ್ಮ ರಾಷ್ಟ್ರ ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇವತ್ತು ಅತ್ಯಂತ ಬಡತನ ಕಾಡ್ತಾ ಇತ್ತು ನಮ್ಮ ದೇಶದಲ್ಲಿ. ಇವತ್ತಿರುವಂತ 30-32 ಕೋಟಿ ಜನರಿಗೆ ಅವರಿಗೆ ಆಹಾರ ಧಾನ್ಯಗಳು ಇರಲಿಲ್ಲ. ವಿದೇಶದಿಂದ ಹಸಿವಿನಿಂದ ಜನ ಮೃತ ಪಡ್ತಾ ಇದ್ರು. ವಿದೇಶದಿಂದ ಕಳಪೆ ಮಟ್ಟದ ಜಾನುವಾರುಗಳಿಗೆ ಕೊಡುವಂತ ಆಹಾರ ಇವತ್ತು ಆಮದು ಮಾಡಿಕೊಳ್ತಾ ಇದ್ದೀವಿ. ಆದ್ರೆ ಇಂದು 140 ಕೋಟಿ ಜನಸಂಖ್ಯೆ. ಈ 140 ಕೋಟಿ ಜನರಿಗೆ ಬೇಕಾಗುವಷ್ಟು ಆಹಾರ ಧಾನ್ಯವನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುವಂತ ಸಾಮರ್ಥ್ಯ ಇವತ್ತು ನಮಗೆ ಬಂದಿದೆ. ಅದರ ಜೊತೆಯಲ್ಲಿ ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ, ಕೃಷಿಯಲ್ಲಿ
ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ, ಮಾಹಿತಿ ತಂತ್ರಜ್ಞಾನದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ನಾವು ಅತ್ಯಂತ ವೇಗದ ಗತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾವೆ. ನೀವೆಲ್ಲ ನೋಡಿದ್ರಿ, ಸಂಪರ್ಕ ಕ್ಷೇತ್ರದಲ್ಲಿ ನಾವೇನ್ ಕ್ರಾಂತಿಯನ್ನು ಮಾಡಿದ್ದೇವೆ. ಇಡೀ ಜಗತ್ತು ಅಂಗೈಯಲ್ಲಿ ಅನ್ನುವಂತ ರೀತಿಯಲ್ಲಿ 140 ಕೋಟಿ ಜನರಲ್ಲಿ ಸುಮಾರು 125 ಕೋಟಿ ಜನರ ಹತ್ರ ಇವತ್ತು ಮೊಬೈಲ್ ಇದೆ. ಕೂತಲ್ಲೇ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ನೋಡಬಹುದು. ಇವತ್ತು ಅದರ ಜೊತೆಯಲ್ಲಿ ಬಾಹ್ಯಾಕಾಶಕ್ಕೆ ಇವತ್ತು ಹೋಗುವಂಥದ್ದು, ಅಲ್ಲಿ ಅನೇಕ ರೀತಿಯಲ್ಲಿ ಅನೇಕ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ, ಹೀಗೆ ಇವತ್ತೇನು ಇಸ್ರೋ ಮಾಡಿದ್ದೇವೆ, ನವರತ್ನಗಳು ಮಾಡಿದ್ದೇವೆ, ಹಲವಾರು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಂತ ಕೀರ್ತಿ ಸ್ವಾತಂತ್ರ್ಯ ನಂತರ ಬಂದಂತ ಎಲ್ಲಾ ನಮ್ಮ ನಾಯಕರುಗಳಿಗೆ ಸಲ್ತದೆ. ಈಗ ಇವತ್ತು ಇಡೀ ಜಗತ್ತಿನಲ್ಲಿ ಭಾರತ ದೇಶ ಅತ್ಯಂತ ಬಲಾಢ್ಯವಾಗಿ ಮುಂದೆ ನಡೆದಿದೆ ಅಂತ ಹೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳಬಹುದು. ಇದಕ್ಕೆ ದೇಶದಲ್ಲಿರುವಂತ ಎಲ್ಲಾ ಜನ, ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಇವತ್ತು ನೋಡಿ, ಭಾರತ ಸಂವಿಧಾನದ ಪ್ರಸ್ತಾವನೆ ಹೀಗಿದೆ: ಭಾರತದ ಜನರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳಲ್ಲಿ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುಭದ್ರಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಶ್ರಮಿಸುವ ಸಂಕಲ್ಪ. ಸಂವಿಧಾನದ ಈ ಪ್ರಸ್ತಾವನಾ ನುಡಿಗಳು ಭಾರತದ ಪ್ರತಿಯೊಬ್ಬ ಪ್ರಜೆಯ ನಿತ್ಯ ಜೀವನದ ಮೂಲ ಮಂತ್ರಗಳಾಗಬೇಕು. ಪ್ರತಿಯೊಬ್ಬ ಭಾರತೀಯ ಅವನ ನಡೆ ನುಡಿಗಳು ಸಂವಿಧಾನಕ್ಕೆ ಸಾಕ್ಷಿಯಾಗಿರಬೇಕು. ಸಂವಿಧಾನದ ನಿರ್ದೇಶನವನ್ನು ನಿಷ್ಠೆಯಿಂದ ಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ಆದರೆ ಸಂವಿಧಾನದ ಈ ಆಶಯ 7.5 ದಶಕಗಳು ಕಾಲ ಕಳೆದರೂ ಪೂರ್ಣವಾಗಿ ಈಡೇರಿಲ್ಲ ಅಂತ ಹೇಳ್ಬೋದು. ಬಹಳಷ್ಟು ಪ್ರಗತಿ ಆದ್ರೂ ಇನ್ನು ನಮ್ಮಲ್ಲಿ ಅನೇಕ ಜನ, ಇನ್ನು 20% ಜನ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ. ಜಾತ್ಯತೀತ ಅಂತ ಹೇಳ್ತೀವಿ, ಜಾತೀಯತೆ, ಮತಾಂಧತೆ ಇವತ್ತಿಗೂ ಇದೆ. ಅನೇಕ ಕಡೆ ಇವತ್ತು ನಮ್ಮಲ್ಲಿ ಪ್ರತ್ಯೇಕತಾವಾದಿಗಳ ಸಮಸ್ಯೆ ಇದೆ, ಅನೇಕ ಕಡೆ ಉಗ್ರವಾದಿಗಳ ಸಮಸ್ಯೆ ಇದೆ, ಅನೇಕ ಕಡೆ ಇನ್ನು ಶೋಷಣೆ ಇದೆ, ಅನ್ಯಾಯ ಇದೆ, ದೌರ್ಜನ್ಯ ಇದೆ. ಇನ್ನು ಕಾರ್ಮಿಕರು, ಬಡವರು, ರೈತರು, ಮಹಿಳೆಯರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಅವರ ಪ್ರಗತಿ ಪತ್ರತ್ತ ಸಾಗಬೇಕಾಗಿದೆ. ಇದಕ್ಕೆ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು, ಆತ್ಮ ವಿಮರ್ಶೆ ಮಾಡಿಕೊಳ್ಳಬೇಕು. ಇವತ್ತಿಡೀ ಈ ದೇಶದಲ್ಲಿರುವಂತ ಎಲ್ಲಾ ಜನ ಸಮಾನವಾಗಿ ಅಭಿವೃದ್ಧಿ ಆದ್ರೆ ಮಾತ್ರ ಭಾರತ ದೇಶ ಬಲಾಢ್ಯ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ: ಪ್ರಜಾಪ್ರಭುತ್ವವೆಂದರೆ ಕೇವಲ ಆಡಳಿತ ನಡೆಸುವ, ಅಧಿಕಾರ ಚಲಾಯಿಸುವ, ರಾಜಕೀಯ ಕ್ಷೇತ್ರಕ್ಕೆ ಸೀಮಿತವಾದ ಒಂದು ಸರ್ಕಾರಿ ವ್ಯವಸ್ಥೆ ಮಾತ್ರವಲ್ಲ, ಇದು ಅಂತಿಮವಾಗಿ ಅದು ಒಂದು ಜೀವನದ ವಿಧಾನವಾಗಬೇಕು. ಸಮಾಜದ ಎಲ್ಲಾ ವರ್ಗಗಳ ಜನತೆಗೆ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಭದ್ರತೆಗಳನ್ನು ಒದಗಿಸುವುದೇ ಮುಖ್ಯವಾಗಬೇಕು ಅನ್ನುವಂತ ಒಂದು ಮಾತು. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತಿಗೂ ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿ ಬಲಾಢ್ಯರಾಗಬೇಕು ಅಂತ ಹೇಳಿದ್ರೆ, ಇಂದಿನ ಯುವಕರೇ ನಾಳೆ ನಮ್ಮ ನಾಡಿನ ನಾಗರಿಕರು. ಯುವ ಶಕ್ತಿ, ಅಣು ಶಕ್ತಿ ಇದ್ದ ಹಾಗೆ ಇವತ್ತು ಭಾರತ ದೇಶ ಇಡೀ ಜಗತ್ತಿನಲ್ಲಿ ಯುವ ರಾಷ್ಟ್ರ ಅಂತೇಳಿ ನಮ್ಗೆ ಕರೀತಾರೆ. ಯಾಕೆ ಕರೀತಾರೆ? ಯಾಕೆ ಅಂತ ಹೇಳಿದ್ರೆ 35 ವರ್ಷದ ಕೆಳಗಿನ ಇರುವಂತ ಏನ್ ಜನ ಇದ್ದಾರೆ, ಸುಮಾರು 65% ಜನ ಇದ್ದಾರೆ. 65% 140 ಕೋಟಿಗೆ 90 ಕೋಟಿ ಜನ ಒಂದು ಯುವ ಶಕ್ತಿ ಇದೆ ನಮ್ಮ ದೇಶದಲ್ಲಿ. ಇಷ್ಟೊಂದು
ಯುವ ಶಕ್ತಿ ಜಗತ್ತಿನಲ್ಲಿ ಚೈನಾದಲ್ಲೂ ಇಲ್ಲ, ಬೇರೆ ಯಾವ ರಾಷ್ಟ್ರದಲ್ಲೂ ಇಲ್ಲ. ಇವತ್ತು ನಮ್ಮ ರಾಷ್ಟ್ರದ ಯುವಕರು ಮನಸ್ಸು ಮಾಡಿದರೆ ಎಲ್ಲರಿಗೂ ಹಿಂದಕ್ಕೆ ಹಾಕುವಂತ ಒಂದು ಶಕ್ತಿ ಈ ರಾಷ್ಟ್ರಕ್ಕೆ ಇದೆ. ಆದ್ರೆ ಇವತ್ತು ಯುವ ಶಕ್ತಿ ದಾರಿ ತಪ್ಪಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಬಹಳ ಮೇಧಾವಿಗಳಿದ್ದಾರೆ, ಬಹಳ ಪ್ರತಿಭಾವಂತರಿದ್ದಾರೆ, ಎಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಪರಿಣಿತರಿದ್ದಾರೆ, ಕೌಶಲ್ಯ ತರಬೇತಿ ಪಡೆದಿದ್ದಾರೆ, ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಯುವ ಸೇವೆ ಮಾಡ್ತಾ ಇದ್ದಾರೆ. ಆದರೆ ಅನೇಕ ಕಡೆ ನಾವು ನೋಡ್ತಾ ಇದ್ದೇವೆ, ಇವತ್ತು ದುಶ್ಚಟ ದುರ್ಗುಣಗಳಿಗೆ ಬಲಿ ಆಗ್ತಾ ಇರ್ತಕ್ಕಂಥದ್ದು, ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡಿ ಇವತ್ತು ತಮ್ಮತನ ಕಳೆದುಕೊಳ್ತಾ ಇರ್ತಕ್ಕಂಥದ್ದು. ಅವರನ್ನು ಮುಖ್ಯವಾಹಿನಿಯಲ್ಲಿ ತರಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂತ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಅವ್ರಿಗೆ ಕೌಶಲ್ಯ ತರಬೇತಿ ಕೊಡುವಂತ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಹೀಗಾಗಿ ಇವತ್ತು ಯುವ ಶಕ್ತಿಗೆ ಸದ್ಬಳಕೆ ಮಾಡಿಕೊಳ್ಳುವಂತದಕ್ಕೆ ನಾವೆಲ್ಲ ಇವತ್ತೊಂದು ಕಾರ್ಯಯೋಜನೆ ನಾವು ರಚನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲೂ ಸಹಿತ ಆ ಯುವಕರಿಗೆ ಯಾರ್ಯಾರು ಪದವಿ ಮಾಡಿದ್ದಾರೆ, ಯಾರು ಇವತ್ತಿನ ದಿವಸ ಕೌಶಲ್ಯ ಪಡೆದಿದ್ದಾರೆ, ಪರಿಣಿತರಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಯಾರು ಪದವಿ ಪಡೆದಂತವ್ರು, ಇಂಜಿನಿಯರಿಂಗ್ ಮಾಡಿದಂತವ್ರು, ಅವರೆಲ್ಲರಿಗೆ ಜಿಲ್ಲೆಯಲ್ಲಿ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಿ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಕೌಶಲ್ಯ ವರ್ಧನೆ ಮತ್ತು ಇತರ ಸಂಬಂಧಿತ ಇಲಾಖೆಗಳೊಂದಿಗೆ ಸಮಾಲೋಚಿಸಿ ಒಂದು ಕಾರ್ಯಯೋಜನೆ ರೂಪಿಸಲು ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳ, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಇವತ್ತು ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕದ ಬಹುದಿವಸದ ಏನೊಂದು ಕನಸಿತ್ತು, ಏನಪ್ಪ ನಮಗೆ ವಿಶೇಷ ಸ್ಥಾನಮಾನ ಕೊಡಬೇಕು, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ಕಾರಣಗಳಿಂದಾಗಿ ಶತಮಾನಗಳಿಂದ ಇವತ್ತು ನಾವೆಲ್ಲರೂ ವಂಚಿತರಾಗಿದ್ದ ಕಾರಣ, ತಾರತಮ್ಯ ಆಗಿದ್ದ ಕಾರಣ ಈ ಭಾಗ ಎಷ್ಟು ಅಭಿವೃದ್ಧಿ ಆಗಬೇಕು ಅಷ್ಟು ಆಗಿಲ್ಲ.